ಚಿನ್ನು, ಹೇಗಿದೆಯಾ ಚಿನ್ನು? ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಏನು ಚಂದ, ನಿನ್ನ ಬಿಟ್ಬಿಟ್ಟು ಇರೋಕ್ಕೆ ಆಗ್ತಾ ಇಲ್ಲ ಗೊತ್ತಾ ನನಗೆ. ನನಗೂ ಅಷ್ಟೇ. ನಿಮ್ಮ ಬಿಟ್ಬಿಟ್ಟಿರೋಕ್ಕೆ ಆಯ್ತಾ ಇಲ್ಲ. ಸರಿ, ನೀನು ಯಾಕೆ ಇಲ್ಲಿದೆಯಾ? ಯಾಕೆ ಏನಾಯ್ತು ಚಿನ್ನು? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಇಲ್ಲೇ ಬಂದಿದ್ದೀವಿ ದೊಡ್ಡಮ್ಮ ಮನೆ, ನಿಮ್ಮ ಮನೇಲಿ ಇರ್ಬೋದಲ್ಲ? ಅಯ್ಯೋ, ನಿಮಗೆ ಗೊತ್ತಲ್ಲ, ಈಗ ನನಗೆ ಪ್ರೆಗ್ನೆಂಟ್ ಆಗಿವ್ನಿ. ಇನ್ನು ಅಲ್ಲಿ ನಮ್ಮ ಮನೆ ಅಕ್ಕಪಕ್ಕದವ್ರಿಗೆ ಗೊತ್ತಾಯ್ತದೆ ಅಂದ್ಬಿಟ್ಟು ನಮ್ಮ ಅಮ್ಮ ತಂದುಬಿಟ್ಟಿರೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡಮ್ಮನಿಗೆ ವಿಷಯನೇ ಗೊತ್ತಿಲ್ಲ. ಹೌದಾ? ಸರಿ ಸರಿ, ಆಯಿತು, ತಲೆಗೆಡ್ಸ್ಕೊಬೇಡ ಚಿನ್ನು, ಎಲ್ಲ ಸರಿ ಆಗುತ್ತೆ ಆಯಿತಾ. ಆದಷ್ಟು ಬೇಗ ನಿನ್ನ ಗಂಡಂಗೆ ಡೈವರ್ಸ್ ಕೊಟ್ಬಿಟ್ಟು ಮದುವೆ ಆಗ್ಬಿಡೋಣ. ಅದಕ್ಕೇನೆ ಅವನ ಕಡೆನೇ ನಮ್ಮ ಅತ್ತೆ ಅವತ್ತು ಬಂದಿದ್ಲು ಮನೆ ತಕ್ಕೆ. ಅವಳೇ ಡೈವರ್ಸ್ ಕೊಡಿಸ್ತೀನಿ ನನ್ನ ಮಗನ ಕೈಲಿ ಅಂತಿದ್ಲು. ಅವರೇ ಕೊಟ್ಟರೆ ಜೀವನಾಂಶ ಸಿಗ್ತದಲ್ಲ ಅಂದ್ಬಿಟ್ಟು ಸುಮ್ಮನೆ ಇವನಿ. ಇಲ್ಲಾಂದ್ರೆ ನಾನು ಎಷ್ಟೊತ್ತಿಗೆ ನೋಟಿಸ್ ಕಳ್ಸೋಣ ಅವನಿಗೆ. ಹೌದಾ? ಕನ್ಫರ್ಮಾ ಕೊಡ್ತಾರೆ ತಾನೆ ಅವರು ಡಿವರ್ಸು? ವಿಕ್ಕಿಯವರೇ, ಕೊಡ್ತಾನೆ. ಆದ್ರೆ ನೀವು ಮದುವೆ ಆಯ್ತಿರ್ತಾನೆ ನಿಜಕ್ಕೂ. ಚಿನ್ನು, ಕೇಳಬೇಕಾದ್ರೆ ಯಾರು ಬೇಕಾದ್ರೂ ಕೇಳೋ, ನನ್ನ ಬಗ್ಗೆ ಹೇಳ್ತಾರೆ. ನಾನು ಯಾವತ್ತೂ ಕಟ್ಕೊಂಡ ಮೇಲೆ ಮೋಸ ಮಾಡಲ್ಲ. ಸ್ವಾತಿ ಕಟ್ಕೊಂಡೆ ಅವಳು ಮೋಸ ಮಾಡಿದ್ದೀನ, ಇವಾಗ ಮೀನಾಕ್ಷಿ ಅವ್ರು ಕಟ್ಕೊಂಡೆ ಅವ್ರಿಗೆ ಮೋಸ ಮಾಡಿದ್ದೀನ? ಇಲ್ಲ, ನಿನಗೂ ಅಷ್ಟೇ. ನಿನ್ನ ಕಟ್ಕೊಂಡಿದ್ದೀನಿ, ನಿನಗೂ ಮೋಸ ಮಾಡಲ್ಲ. ನಾನು ಎಲ್ಲರೂ ಅಂದರೆ 3 ಜನನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನಾನು ಕಣ್ಗಳ ಥರ ನೋಡ್ಕೊತೀನಿ. ಕಣ್ಣಿರೋದು ಎರಡೇ ತಾನೆ, ಅದೇ 3 ಕಣ್ಣು ಇದ್ದಾವೆ ನಿಮ್ತವು. ಅದಾ ನಿಜ. ನೋಡು, ನೀನು ಲೆಫ್ಟ್ ಐ, ಮೀನಾಕ್ಷಿ ಅವರು ರೈಟ್ ಐ. ಅವ್ರು ಬಿಡು, ನಾನು ರೈಟ್ ಐತಾನೆ. ಹಾಂ ಹೌದು. ನಿಜಕ್ಕೂ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ. ನೀವು ಮಾತಾಡೋದ್ರೆ ನನಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ. ನೀವು ಬಹಳ ಬುದ್ಧಿವಂತರು. ಅದಕ್ಕೆ ಅಲ್ವಾ ಇಷ್ಟು ಬುದ್ಧಿವಂತಾಗಿರೋ ಹುಡುಗಿನ ನಾನು ಪಟಾಯಿಸಿರೋದು. ನೀವು ಬುದ್ಧಿವಂತಾಗಿರೋದಕ್ಕೆ ನನ್ನ ಪಟಾಯಿಸಕ್ಕಾಗೋದು, ಇಲ್ಲಾಂದ್ರೆ ಆಯ್ತಿತ್ತಾ? ಚಿನ್ನು, ಮತ್ತೆ ಹೇಗಿದೆಯಾ? ಚೆನ್ನಾಗಿದೆ ತಾನೇ? ನೋಡು, ನೀನೇನು ವರಿ ಮಾಡ್ಕೋಬೇಡ. ನಾನು ಯಾವುದೇ ಕಾರಣಕ್ಕೂ ನಿನ್ನ ಕೈ ಕೊಡಲ್ಲ, ಸರಿನಾ? ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನನ್ನ ಮೇಲೆ ಭರವಸೆ ಇಡು. ಹಂಗಲ್ಲ, ಮತ್ತೆ ಮದುವೆ ಆಗೋದು ಯಾವಾಗ? ಈಗ ನಾನು ಪ್ರೆಗ್ನೆಂಟು, ಮಗ ಹುಟ್ಟೋದಕ್ಕೆ ಮದುವೆ ಆಗ್ಬಿಡ್ಬೇಕು ತಾನೆ. ಏನಿಲ್ಲ, ಪರವಾಗಿಲ್ಲ ಬಿಡು, ತಲೆಗೆಡ್ಸ್ಕೊಬೇಡ. ಅದಕ್ಕೂ ಏನು ಸಂಬಂಧ? ಯಾವಾಗಾದ್ರೂ ಒಂದು ತಾಳಿ ಕಟ್ಟಿದ್ರಾಯ್ತು. ಇವಾಗಲೇ ಕಟ್ಲಾ? ಹೇಳು. ಒಂದ್ಸಲ ಮದುವೆ ಆಗಿದ್ದೀನಿ ಚಿನ್ನು, ನೀನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ. ನಿಜ ಹೇಳಬೇಕು ಅಂದರೆ ಮೀನಾಕ್ಷಿ ಮತ್ತು ಕಾಳಮ್ಮನ ಹಿಡಿದು ಕೂಡಕ್ಕೆ ಬಿಟ್ಟರು, ಮನೆಯಿಂದ ಈಚೆಗೆ ಕಳಿಸ್ತಿರ್ಲಿಲ್ಲ. ಹೊಟ್ಟೆ ನೋವು ಅಂತ ನಾಟಕ ಮಾಡಿ ನಾನು ಇವಾಗ ಬಂದಿದ್ದೀನಿ. ಅಂದರೆ ಅಲ್ಲೇ ಅರ್ಥ ಮಾಡ್ಕೊ, ನೀನು ಎಷ್ಟು ಇಷ್ಟಪಡ್ತೀನಿ, ನಾನು ಎಷ್ಟು ಪ್ರೀತಿಸ್ತೀನಿ ಅಂತ. ನೀನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಏನು ಮಾಡ್ಬೇಕು ಹೇಳು? ಏನು ಕೈ ಕುಯ್ಕೊಳ್ಳ, ಕಾಲು ಕುಯ್ಕೊಳ್ಳ, ಇಲ್ಲ ಕತ್ತು ಕುಯ್ಕೊಳ್ಳ? ಹೇಳು ಚಿನ್ನು, ಹೇಳು. ನಿನಗೋಸ್ಕರ ಏನು ಕುಯ್ಕೋಬೇಕು? ನಾನು ಕುಯ್ಕೊಳ್ಳೋಕೆ ರೆಡಿ ಇದ್ದೀನಿ. ಅಯ್ಯೋ, ನಿಜಕ್ಕೂ ನಾನು ಲಕ್ಕಿ. ನಿಜಕ್ಕೆ ನೀವೇ ಮೊದಲು ನನಗೆ ಸಿಗಬೇಕಾಗಿತ್ತು. ನಾನು ಎಷ್ಟು ಅದೃಷ್ಟವಂತೆ. ನೀವೇನು ಕುಯ್ಕೊಳ್ಳೋದು ಬೇಡ, ನನಗೊಂದು ತಾಳಿ ಕಟ್ಬಿಡಿ ಸಾಕು. ನೋಡು ಚಿನ್ನು, ನಾನು ಆಲ್ರೆಡಿ ನಿನಗೆ ತಾಳಿ ಕಟ್ಟಾಗಿದೆ. ಯಾವಾಗ? ಆಗಲೇ ನಾನು ಒಂದ್ಸಲಿ ನಿನ್ನ ಮದುವೆ ಆಗಿಬಿಟ್ಟಿದ್ದೀನಿ. ಹೌದಾ? ಅಯ್ಯೋ, ನನಗೆ ಭಾಳ ಖುಷಿ ಆಯ್ತದೆ ನಿಮ್ಮ ಮಾತು ಕೇಳಕ್ಕೆ. ಇದ್ರಲ್ಲಿ ದೊಡ್ಡಮ್ಮ ಬತ್ತೇನು? ಯಪ್ಪ, ಇದಾರ ಇದು ಕದ ತರ್ತಾರು. ಚಿನ್ನು, ಏನಾಯ್ತು? ವಿಕಿ ಯಾರೋ ಬಂದ್ರು. ನೀವು ಒಳಗಡೆ ಇರ್ತೀರಾ? ಬನ್ನಿ ಇಲ್ಲಿ ರೂಮ್ಗೆ ಹೋಗಿವ್ರಿ. ಸರಿ ಚಿನ್ನು, ಆಯ್ತು. ಓ, ಇದಕ್ಕೆ ಚಿನ್ನು, ಇದಕ್ಕೆ ಹಿಂಗೆ ಮಕ್ಕ ಮಾಡ್ಕೊಂಡು ನಿಂತಿದ್ದಿ? ಇದಕ್ಕೆ ಹಿಂಗೆ ಗಾಬರಾಗಿದ್ದಿ? ಅದು ದೊಡ್ಡಮ್ಮ, ಜಿರಳೆ ರೂಮಲ್ಲಿ ಜಿರಳೆ ಇತ್ತು. ಅಯ್ಯೋ, ಅದಕ್ಕೂ ಹಿಂಗೆ ಆಡಾರ ಹೆದರ್ಕೊಂಡು. ಸರಿ ಬಿಡು, ನೀನುವೆ ನಡಿ. ಅದು ಯಾವ ಜಿರಳೆ ಸಾಯ್ಸಾಕ್ತಿರಿ, ಬರ್ಲ ಹೊಡ್ದಿ ಅಲ್ಲ ತಗೊಬರಕು. ದೊಡ್ಡಮ್ಮ, ಅದಿರ್ಲಿ, ಇವತ್ತೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ? ಅಲ್ಲ, ನೀನ್ ದಡ್ಡಿ ಚಾಡಿಯ, ಇವತ್ತು ಭಾನುವಾರ ಕಣವ, ರಜಾ ಅಲ್ವಾ? ದೊಡ್ಡಮ್ಮ, ಇವತ್ತು ಡ್ಯೂಟಿ ಇದ್ದಿತ್ತಿಲ್ವಾ? ಮತ್ ನೀವ್ ಹೇಳನೇ ಇಲ್ಲ. ಅಯ್ಯೋ, ನನಗೆ ಹೊರಗಡೆ ಕೆಲಸ ಇತ್ತು, ಸುಮ್ಮನೆ ನೋಡೋದ ನೀನು ಏನಂದಳು ಅಂದ್ರು ಸುಮ್ಮನೆ ಆದೆ ನಾನು, ಅಷ್ಟೇ. ಸರಿ ದೊಡ್ಡಮ್ಮ, ಆಯ್ತು. ಸರಿ, ನೀನೇನು ಹತ್ಕಂಗೆ ಕಡೆ ನಡಿ. ಅದು ಯಾವ ಜಿರಳೆ ನೋಡ್ತೀನಿ. ಇಲ್ಲ ಕಂಚಿ ದೊಡ್ಡಮ್ಮ, ಹೋಯ್ತು, ಹೊಡ್ ಸಾಯಿಸ್ಬಿಟ್ಟೆ ನಾನೇ. ಹೊಡ್ ಸಾಯಿಸ್ತೆ? ಅಲ್ಲ ಕಂಚಿನ ರೂಮಲ್ಲಿ ಅದೇ ಅಂದಲ್ಲವ. ನೀನೊಳ್ಳೆ ಸರಿ ಬಿಡಂಗೆಲ್ಲ ಹೆದರ್ಕೊಬೇಡ್ದು ಜಿರಳೆ ಪಳ್ಳೆಗೆ, ಸರಿಯಾ? ಮತ್ತೆ ಇವತ್ತು ಭಾನುವಾರ ಅಲ್ವಾ, ಮಟನ್ ಕತ್ತರಿಸ್ಕೊ ಬರ್ತೀನಿ, ಖಾರ ಆಡ್ಸ್ಕೊ. ಸರಿ ದೊಡ್ಡಮ್ಮ, ಆಯ್ತು. ಲಾಕ್ ಮಾಡ್ಕೊ ಹೋಯ್ತೀನಿ ಆ ಕಡೆಗೆ. ಲಾಕ ಏನ್ ದೊಡ್ಡಮ್ಮ, ಏನು ಹೇಳ್ತಾ ಇದ್ದೀರಿ? ಡೋರ್ ಲಾಕ್ ಮಾಡ್ಕೊ ಹೋಯ್ತೀನಿ ಕಣವ. ನೀನು ಒಳ ಸೇರ್ಕತಿಯೇ ನೋಡು. ಈಗ ಕದನೆ ತೆಗ್ದಿತ್ತು ಅದಕ್ಕೆ ನಾಯಿ ಪೈ ನುಗ್ತವೆ, ಹಾಕ ಹೋಯ್ತೀನಿ ಅತ್ತಗೆ, ಸರಿಯಾ? ನೀನ್ ಪಡ ನೀನು ಕಾಯಿಗೆ ಏನು ತುರ್ಕೊ, ಓದ್ಲಂತೆ ಮಾಡೋದು ಅಡ್ಗೆ. ದೊಡ್ಡಮ್ಮ, ಲಾಕ್ ಚೆಕ್ ಮಾಡ್ಕೊಂಡು ಹೋಯ್ತೀರಿ? ಬೇಡಕಂದ್ ದೊಡ್ಡಮ್ಮ. ಸರಿ ಬಿಡು, ಬೆಡಕತ್ತೆ ಸುಮ್ಕಿರು. ಇಲ್ಲಿ ಅಕ್ಕಪಕ್ಕ ಜನ ಸರಿ ಇಲ್ಲ, ನಾನು ಬೀಗ ತಗೊಂಡು ಹೋಯ್ತೀನಿ. ಅವ್ರು ಇವರು ಮಾತಾಡ್ಸ್ಕೊಂಡು ಇವತ್ತು ಭಾನುವಾರ ಅಲ್ವಾ, ನ್ಯಾರವಾಗಿ ಬರ್ತಾರೆ. ಅಲ್ಲಿ ಬೇರೆ ಬಾಡ್ನೆ ಸರಿ ಇವತ್ತು, ಅವ್ರನ್ನ ಬೇರೆ ಕುಣ್ಸ್ಕೊಂಡು ಪುರಾಣ ನೋಡ್ಕೊಂಡು ಕುತ್ಕೊಳಕ್ಕದ. ಅದಕ್ಕೆ ಸುಮ್ಕಿರವ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತೀನಿ. ಭಾನುವಾರ ಇಲ್ಲಿ ಬಾಡಿಗೆ ಹೆಸರು ಮಾಡಿದ್ರೆ ಗಮನಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ ಮುಂದ್ಗಡೆ ಬೀಗ ಹಾಕಿದ್ರೆ ಯಾರು ಇಲ್ಲ ಅಂತ ಹೋಯ್ತಾರೆ. ಅದಕ್ಕೆ ಕತೆ ನೀನು ಬರೋದಕ್ಕೆ ಕಾಯಿಗೆ ಅಂತ ತುರ್ಕೊ. ಸರಿ, ಬೇಗ ಹೋಗಿ ತುರ್ಕೋಗು. ಅಯ್ಯೋ, ಏನಪ್ಪ ಮಾಡೋದು? ದೊಡ್ಡಮ್ಮ ಬೇರೆ ಬಾಕ್ಲಾಕ ಹೊಂಟೋಯ್ತು. ಅಯ್ಯೋ, ಇವತ್ತು ಭಾನುವಾರ ಅನ್ನೋದು ಗೊತ್ತಾಗ್ಲಿಲ್ಲ. ಅಯ್ಯೋ, ವಿಕಿಯವರೇ. ಏನು ಚಿನ್ನು, ಏನಿದು? ಮತ್ತೆ ನಿಮ್ಮ ದೊಡ್ಡಮ್ಮ ಇರಲ್ಲ, ಕೆಲ್ಸಕ್ಕೆ ಹೋಗ್ತಾರೆ ಅಂದೆ. ಅಯ್ಯೋ ವಿಕಿಯವರೇ, ನನ್ಗೆ ಗೊತ್ತಾಗ್ಲಿಲ್ಲ. ನನಗೆ ಇವತ್ತು ಭಾನುವಾರ ಅಲ್ವಾ, ಮರ್ತೇ ಬಿಟ್ಟೆ. ನೀವಾರ ನೆನ್ಕೋಬೇಕು ತಾನೆ, ಇವತ್ತು ರಜಾವಂತೆ. ಏನು ಚಿನ್ನು, ನೀವು ಸ್ವಲ್ಪ ಗೊತ್ತಾಗಲ್ವಾ ನಿಮಗೆ? ಕನ್ಫರ್ಮ್ ಮಾಡ್ಕೊಂಡು ಬರೋಕೆ ಕೇಳಬೇಕಲ್ವ ನನ್ನ? ನನಗಂತೂ ತುಂಬ ಬೇಜಾರಾಗ್ತಾ ಇದೆಯಪ್ಪ. ಇವಾಗ ಹೊರಡಲೆ ನಾನು. ಅಯ್ಯೋ,
ಎಲ್ಲಿ ಓಡ್ತೀರಿ ವಿಕ್ಯವ್ರೆ? ಹೋಗಂಗೂ ಇಲ್ಲ ಏನೂ ಇಲ್ಲ ಗಂಗ್ಬಿಡಿ. ಏನು ಹೇಳ್ತಾ ಇದ್ದೀರಾ? ವಿಕ್ಯವ್ರೆ ದೊಡ್ಡಮ್ಮ ಕೀ ಹಾಕೊಂಡು ಬಾಕ್ಲಕ್ಕಂತ ತಗೊಂಡೋಗದ ಕೀಯ. ವಾಟ್? ಮತ್ತೆ ಏನು ಮಾಡೋದು ಚಿನ್ನು? ಮತ್ತೆ ಏನು ಮಾಡೋದು? ನಾನು ಈಗ ಹೊರಗಡೆ ಹೋಗ್ಲಿ? ಅಯ್ಯೋ ನೀವು ಹೊರಗಡೆ ಹೋಗೋದು ಹೆಂಗಾರ ಅಲ್ಲಿ ದೊಡ್ಡಮ್ಮನ ಕೈ ಸಿಕ್ಕಾಕೊಂಡ್ರೆ ನಾನು ಸುಮ್ಮನೆ ಬಿಟ್ಟೋಳ ನಮ್ಮ ದೊಡ್ಡಮ್ಮ. ಏನು ಮಾಡೋದು ಈಗ? ಅಯ್ಯೋ ಏನು ಮಾಡೋದು ಇವಾಗ? ಏನಾದ್ರೆ ಒಂದು ವ್ಯವಸ್ಥೆ ಮಾಡಬೇಕು. ನಡ್ರಿ ಇವಾಗ, ನಡ್ರಿ ಈಗ ನೀವು ರೂಮ್ಗೆ. ಅಯ್ಯೋ ಎಲ್ಲ ಉತ್ಕೊಂಡಿರಿ ಚಿನ್ನು, ಮಂಚ ಕೆಳಗೆ ಉತ್ಕೊಳ್ಳ. ಇಲ್ಲ ಕಸ ಗಿಸ ತೊಡಿಬೇಕಾದ್ರೆ ಬಕ್ಕ ನೋಡಿದ್ರೆ ಏನು ಮಾಡೋದು? ನೀನು ಗೊತ್ತಾಗಲ್ಲ, ಸ್ವಲ್ಪ ಲೂಸು ಗೊತ್ತಾಗ ಕನ್ಫರ್ಮ್ ಮಾಡ್ಕೊಂಡು ಬರೋಕೆ ಕೇಳಬೇಕಾಗಿತ್ತು. ನೀನು ಯಾವ ಥರ ಬರೋಕೆ ಕೇಳಿದೆ? ನೀನು ಸ್ಟೂಪಿಡ್. ನಿನ್ನ ಹೊಡೆದ್ರೆ ಯಾವ ಥರ ಹೊಡಿತೀನಿ ಗೊತ್ತಾ ನಿಮಗೆ? ವಿಕ್ಯವ್ರೆ ಇದೇನು ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು? ಈಗಲೇ ಗಾಬರಿ ಕುಂತದೆ, ನೀವು ಒಳ್ಳೆ ಚೆನ್ನಾಗಿ ಎದುರಿಸ್ತಿದ್ದೀರಿ. ನನಗೆ ಬೈತೀನಿ ಹೊಡಿತೀನಿ ಅಂದಿಯೇ? ಏಯ್, ಹೊಡೆದ್ರೆ ಹೆಂಗೆ ಹೊಡ್ತೀನಿ ಗೊತ್ತಿಲ್ಲ ನಿನಗೆ? ಸ್ಟೂಪಿಡ್. ಚೈಲ್ಡ್ಗಳು ನಂಬ್ಕೊಂಡ್ರೆ ಇದೇ ಥರ ಆಗೋದು. ನನ್ನ ಚೈಲ್ಡ್ ಅಂದ್ಯಾ ನೀನು? ಏನು ಮಾಡೋದು ಇವಾಗ? ತಗ್ಲಾಕೊಂಡ್ರೆ ಪೊಲೀಸ್ ಕರ್ಸ್ಬಿಟ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಬಿ ಎಣಿಸ್ಲ ನಾನು? ನಾನ್ ಸೆನ್ಸ್. ವಿಕ್ಯವ್ರೆ ಆ ಥರ ಏನೋ ಆಯ್ಕಿಲ್ಲ, ಸುಮ್ಕಿರಿ ನೀವು. ನನಗೆ ಎದುರಿಸ್ಬೇಡಿ ನೀವು. ವಿಕ್ಯವ್ರೆ ಈಗ ಹೆಂಗೆ ಉತ್ಕೊಂಡಿರಿ? ಎಲ್ಲ ಉತ್ಕೊಂಡಿರಿ. ಚಿನ್ನು, ನೀನು ಸ್ವಲ್ಪ ಸುಮ್ಮನಿರು, ಯೋಚನೆ ಮಾಡಬಿಡು. ನೋಡು, ಆ ಬಕೆಟ್ ತಗೋಬೇಡಿ. ಈ ಬಕೆಟ ವಿಕ್ಯವ್ರೆ ಏನು ಮಾಡೋದು ಈಗ? ಏನು ಮಾಡಲಿ? ಇದ್ರೊಳಗಡೆ ಕೂತಿರ್ತೀನಿ ನಾನು ಬೆಳಿಗ್ಗೆ ಗಂಟ. ಹೇಗಾದರೂ ಮಾಡಿ ಬೆಳಿಗ್ಗೆ ಡ್ಯೂಟಿಗೆ ಹೋದ ತಕ್ಷಣ ಮೊದಲು ನಾನು ಊರಿಗೆ ಹೊರಡ್ತೀನಿ. ಇದ್ಯಾಕೋ ಸರಿ ಬರ್ತಾ ಇಲ್ಲ. ಸರಿ ಆಯ್ತು, ಕುತ್ಕೊಳ್ಳಿದ್ರೊಳಗೆ. ಹಾಂ ಸರಿ ನೀನು ನಂಬ್ಕೊ ಬಂದಿದ್ದಕ್ಕೆ ಸರಿಯಾಗಾಯ್ತು ನನಗೆ. ವಿಕ್ಯವ್ರೆ ಕುತ್ಕೊಳ್ಳಿ ಇವಾಗ. ಬೆಳಿಗ್ಗೆ ಗಂಟೆ ಹೆಂಗಾದ್ರೂ ಮಾಡಿ ನಿಮ್ಮ ಕಡಮನ ಬೇಗ ಡ್ಯೂಟಿ ಕಳಿಸ್ಬಿಟ್ಟು ನಿಮ್ಮನ್ನ ಕಳಿಸ್ಬಿಡ್ತೀನಿ ಹೊರಗಡೆ. ಸರಿ ಆಯಿತು. ಎಷ್ಟು ಆಸೆಯಿಂದ ಬಂದೆ ಗೊತ್ತಾ? ನಿನಗೆ ಸ್ವಲ್ಪ ಬುದ್ಧಿ ಇಲ್ವಾ ನಿನಗೆ? ಛೀ, ನನ್ನ ದೊಡ್ಡಮ್ಮ ಬಂದ್ರು ಅನಿಸ್ತದೆ. ಉತ್ಕೊಳ್ಳಿ. ಚಿನ್ನ ಏನ ಕಾಯಿ ತುರ್ತಿಲ್ಲ ದೊಡ್ಡಮ್ಮ? ಈ ತುರ್ಕತ್ತಿನ ಕಾಯಿನ ಏನು ಚಿನ್ನ ನೀನು ಒಂಚೂರು ಅಂತ ಯಾವ್ದಾರನೇ ಇಲ್ಲ ಹೋಗು. ನಿಮಗೆ ತಕ್ಕ ಭಂಗ ಮಾಡತಾನೆ ಹಿಂಗಾದ್ರೆ ಹೆಂಗ್ ಮಾಡಿ ನೀನು? ಕಾಣೆ ಬಾಬಿ ಬಿರು ತುರ್ಕೊ. ಏನು ಎಮ್ಮೆ ಕಾಣಂಗೆ ನೀನು ಹಿಂಗಾದ್ರೆ ಹೆಂಗ್ ಮಾಡೋದು? ಹೆಂಗ ಓದ್ತಾರೆ ಭಾಳ ಫಾಸ್ಟಾಗಿ ನಾಲ್ಟ ಫಾಸ್ಟಾಗ ಮಾಡ್ಬಿಟ್ಟೆ. ದೊಡ್ಡಮ್ಮ ಕಲ್ತ್ಕೊತೀವನಿಲ್ಲ, ನಾಳೆನು ಬೇಗನೆ ಮಾಡ್ತೀನಿ. ದೊಡ್ಡಮ್ಮ ನಾಳೆ ಡ್ಯೂಟಿ ಇದ್ದದೆ ಇಲ್ವಾ? ನೋಡ್ತೀನಿ ಕಣ್ಮಗ. ನಾಳೆ ಡ್ಯೂಟಿಗೆ ಹೋದ್ರೆ ಹೋಗ್ದರೆ ಇಲ್ಲ. ಪೂರ್ತಿ ದಿವಸ ಮನೆಗೆ ಬೀಗ ಹಾಕೊಂಡು ಯಾರು ಕಾಟನ್ ಇಲ್ದಂಗೆ ಆರಾಮಾಗಿ ರೆಸ್ಟ್ ಮಾಡಬೇಕು ಅನ್ಕೊಂಡಿವ್ನಿ. ದೊಡ್ಡಮ್ಮ ಡ್ಯೂಟಿಗೆ ಹೋಗಿ ದೊಡ್ಡಮ್ಮ. ಅಯ್ಯೋ ಹೋಗವ, ಏನು ಯಾವಾಗ ದುಡಿಯೋದು ಇದ್ದಿದ್ದೆ, ಒಂದ್ಗಳಿಗೆ ಆರಾಮಾಗಿರೋದು ಬೇಡವಾ? ಅಲ್ಲಕ್ಕಂದು ದೊಡ್ಡಮ್ಮ, ನಾನು ಹೇಳ್ತೀನಿ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದುಡಿಯೋ ವಯಸ್ಸಲ್ಲಿ ದುಡ್ದು ನಾ ಸಂಪಾದನೆ ಮಾಡ್ಕೊಳ್ಳಿಲ್ಲ ಅಂದರೆ ಕಷ್ಟ ಕಂದೊಡಮ್ಮ. ನಿಜಕ್ಕೂ ನೀನು ಹೇಳೋದು ಸರಿನೇ ಕಂಚಿನು. ಪರವಾಗಿಲ್ವಲ್ಲ, ಸುಮಾರು ಬುದ್ಧವತಿ ಆಗ್ಬಿಟ್ಟಿದ್ದಿ. ಆಯಿತು ಬಿಡು, ಇವತ್ತು ಆರಾಮಾಗಿ ರೆಸ್ಟ್ ಮಾಡ್ಕೊತೀನಿ. ನಾಳೆ ಹೋಯ್ತೀನಿ. ಅಮ್ಮ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಇವತ್ತು ಏನು ಮಾಡಬೇಡಿ ಕೆಲಸವ. ನೀವು ನಿಮ್ಮ ರೂಮಲ್ಲಿ ರೆಸ್ಟ್ ಮಾಡಿ. ನೀವು ನಾಳೆಕ್ಕಿಂದ ಕೆಲ್ಸಕ್ಕೆ ಹೋಗಿ ದೊಡ್ಡಮ್ಮ. ನಾನು ಇಲ್ವಾ, ಬಟ್ಟೆ ಒಗೆಯೋದು, ಪಾತ್ರೆ ಬೆಳಗೋದು ಎಲ್ಲ ಕೆಲಸ ನಾನು ಮಾಡ್ತೀನಿ. ಅಡುಗೆ ಗಿಡಿಗೆ ನಾನು ಮಾಡ್ತೀನಿ. ನೀವು ತಲೆಗೆಡ್ಸ್ಕೋಬೇಡಿ. ಹೆಂಗೋ ಕಣಮ್ಮ, ಹೆಂಗೋ ಒಳ್ಳೆ ಬುದ್ಧಿ ಕಲ್ತಿದ್ದಿ ಬಿಡು. ಹೆಂಗೋ ನನ್ನ ಮಗಳಿಗೆ ಈಗಲಾರು ಒಳ್ಳೆ ಬುದ್ಧಿ ಬತ್ತಲ್ಲ. ಕನ್ನಡಮ್ಮ, ಈಗಲಾರು ಒಳ್ಳೆ ಬುದ್ಧಿ ಕಲಿಬೇಡ್ದ ನಾನು. ಸುಮ್ಕಿರೋ ಕಲಿಬೇಕನವ. ಇನ್ನು ಇದ್ದಂಗೆ ಇದ್ದಾರೆ. ಬುದ್ಧಿ ಕಲ್ತ್ಕೊಂಡು ಮುಂದಕ್ಕೆ ಹೋಗ್ಬೇಕು ಜೀವನದಲ್ಲಿ. ಆಗಲೇ ಉದ್ಧಾರ ಆಗೋಕ್ಕಾಗೋದು. ನಿಮ್ಮ ಅಮ್ಮನಾಗ ಆಡ್ಬೇಡ ನೀನು. ಒಳ್ಳೆ ಬುದ್ಧಿ ಕಲ್ತ್ಕೋ. ಸರಿಯಾ? ದುಡ್ಡು ಅನ್ನಿಸ್ಕೊಂಡು ಗಂಡ ಮನೆಗೆ ಹೋಗಿ ಬಾಟ ಮಾಡು ನೀನು. ಆಯ್ತಾ? ಆಯ್ತು ದೊಡ್ಡಮ್ಮ, ನಡೀರಿ ದೊಡ್ಡಮ್ಮ. ನಿಮ್ಮ ರೂಮಲ್ಲಿ ಮನೆ ಕಳಿ. ಅಯ್ಯೋ ಅದಕ್ಕೆ ಇಲ್ಲಿ ಮನೆ ಕಟ್ರೇನು? ಇಲ್ಲದೇನು ಮನೆ ಕಳಕ್ಕೆ? ಹಂಗಲ್ಲ, ಇಲ್ಲಾರೇನಿಲ್ಲ ದೊಡ್ಡಮ್ಮ, ಮನೆ ಕಳಿಬೇಕಾರೆ ಈ ಬಕೆಟಾಗಿ ಇಲ್ಲಿ ತಂದು ಮಡಗಿದೀವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.